ಹಾಯ್ ಫ್ರೆಂಡ್ಸ್, ಸುಸ್ವಾಗತ ಕನ್ನಡ ಸ್ಪೋರ್ಟ್ಸ್ ಚಾನಲ್ಗೆ. RCB ಟಾರ್ಗೆಟ್ ಪ್ಲೇಯರ್ ಲಿಸ್ಟ್ ಇಲ್ಲಿದೆ, ಕನ್ಫರ್ಮ್ ಇದೆ. ಇದೇ ಆಗಿದೆ. ESPN ರಿಪೋರ್ಟ್ ಪ್ರಕಾರ KL ರಾಹುಲ್ನನ್ನು RCB ಟಾರ್ಗೆಟ್ ಮಾಡುತ್ತದೆ ಅಂತ ತಿಳಿಸಲಾಗಿದೆ. KL ರಾಹುಲ್ RCBಗೆ ಬಂದರೆ ವಿಕೆಟ್ ಕೀಪಿಂಗ್ ಕೂಡ ಮತ್ತು ಕ್ಯಾಪ್ಟನ್ಶಿಪ್ಪಿಯನ್ನು ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾರೆ. RCB ಎರಡನೇ ಆಯ್ಕೆ ಅಂದರೆ ಅದು ಯುಜಿ ಚಹಲ್. ಅವರು ಸ್ಪಿನ್ನನ್ನು ಬಹಳಷ್ಟು ಚೆನ್ನಾಗಿ ಮಾಡುತ್ತಾರೆ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿಪುಣರಾಗಿದ್ದಾರೆ ವಿಕೆಟ್ ತೆಗೆಯಲು. ಮೂರನೇ ಪ್ಲೇಯರ್ ವಿಷ್ಣು ವಿನೋದ್. ಇವರು ಬಹಳಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಾರೆ ಹಾಗೂ ಗೋವಾ ಟೀಮ್ ಪರವಾಗಿ ಆಡಿದ್ದಾರೆ. ಇವರು ಎವರೇಜ್ ಚೆನ್ನಾಗಿದೆ IPLನಲ್ಲಿ. ನಾಲ್ಕನೇ ಆಟಗಾರರಾಗಿ ಅಂಕಿತ್ ರಘುವಂಶಿ ಅವರು RCBಗೆ ಬರಲಿದ್ದಾರೆ ಎಂದು ತಿಳಿಸಲಾಗಿದೆ. ಇವರು ಮೊನ್ನೆ ನಡೆದ ಟ್ರೈನಿಂಗ್ ಕ್ಯಾಂಪ್ನಲ್ಲಿ 2 ದಿವಸ ನಡೆದ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಚಿನ್ನಸ್ವಾಮಿಯಲ್ಲಿ ಬಂದಿದ್ದರು. ಇವರು ಬಹಳಷ್ಟು ಚೆನ್ನಾಗಿ ಪ್ರದರ್ಶನ ನೀಡಿದ್ದಾರೆ ಹಾಗೂ ಇವರು ಫ್ಯೂಚರ್ ಸ್ಟಾರ್ ಆಗಿ ಮೂಡಿ ಬರಲಿದ್ದಾರೆ ಎಂದು ತಿಳಿಸಲಾಗಿದೆ. ಇವರು RCB ಫ್ಯೂಚರ್ ಸ್ಟಾರ್ ಹಾಗೂ ಇವರು ಓಪನಿಂಗ್ ಅಥವಾ ಮಿಡಲ್ ಆರ್ಡರ್ನಲ್ಲಿ ಬರುತ್ತಾರೆ. ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡುತ್ತಾರೆ. ಇವರು ನಮಗೆ 3ನೇ ಕ್ರಮಾಂಕದಲ್ಲಿ ಇಂಡಿಯನ್ ಪ್ಲೇಯರ್ ಅವಶ್ಯಕತೆ ಇದೆ, ಇವರು ನಿಭಾಯಿಸಬಲ್ಲರು ಎಂದು ನಮಗೆ ತಿಳಿದು ಬಂದಿದೆ ಎಂದು RCB ಕೂಡ ಹೇಳಿದೆ. 5ನೇ ಆಟಗಾರರಾಗಿ ನಮ್ಮ ಟ್ರೆಂಟ್ ಬೋಲ್ಟ್ ಅವರು ಬರಲಿದ್ದಾರೆ ಎಂದು ತಿಳಿಸಲಾಗಿದೆ. ಇವರು ಪವರ್ ಪ್ಲೇದಲ್ಲಿ ಭಾಳಷ್ಟು ಚೆನ್ನಾಗಿ ಬಾಲಿಂಗ್ ಮಾಡುತ್ತಾರೆ ಹಾಗೂ ವಿಕೆಟನ್ನು ಪಡೆಯುತ್ತಾರೆ. ಇವರನ್ನು RCB ಡೆತ್ ಓವರ್ನಲ್ಲಿ ಕೂಡ ಬಳಸಬಲ್ಲರು. ಇವರು ಬಹಳಷ್ಟು ಚೆನ್ನಾಗಿ ಬಾಲಿಂಗ್ ಕೂಡ ಮಾಡುತ್ತಾರೆ ಹಾಗೂ ವಿಕೆಟನ್ನು ಪಡೆಯುತ್ತಾರೆ. ಇವರು ವಿಕೆಟ್ ತೆಗೆಯುವುದರಲ್ಲಿ 1 ನಂಬರ್ ಆಗಿದ್ದಾರೆ ಪವರ್ ಪ್ಲೇನಲ್ಲಿ. ಹಾಗೂ 6ನೇ ಆಟಗಾರರಾಗಿ ನಮ್ಮ ಕರ್ನಾಟಕದ ಹುಲಿ ಅನ್ನಬಹುದು ಇವರನ್ನು, ಅಭಿನವ್ ಮನೋಹರ್. ಇವರು IPL ತುಂಬ ಚೆನ್ನಾಗಿ ಬ್ಯಾಟಿಂಗನ್ನು ಮಾಡಿದ್ದಾರೆ. ಇವರು ಮಹಾರಾಜ ಪ್ರೀಮಿಯರ್ ಲೀಗ್ನಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ ಹಾಗೂ ಹೈಯೆಸ್ಟ್ ಸಿಕ್ಸನ್ನು ಹೊಡೆದಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇವರಿಗಿಂತ ಬೆಸ್ಟ್ ಆಟಗಾರ ಯಾರೂ ಆಗೋಕ್ಕಿಲ್ಲ. ಇವರು ಭಾರಿ ಚೆನ್ನಾಗಿ ಆಡುತ್ತಾರೆ. 7ನೇ ಆಟಗಾರರಾಗಿ ಅತ್ತು ಶರ್ಮಾ ಅವರು ಆಯ್ಕೆ ಆಗಲಿದ್ದಾರೆ ಎಂದು ತಿಳಿಸಲಾಗಿದೆ. ಇವರು RCB ಕ್ಯಾಂಪ್ ಕೂಡ ಬಂದಿದ್ದಾರೆ. ಇವರು ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡಿದ್ದಾರೆ. ಇವರನ್ನು ಆಯ್ಕೆ ಮಾಡುತ್ತೇನೆ ಎಂದು DK ಕೂಡ ಹೇಳಿದ್ದಾರೆ. 8ನೇ ಆಟಗಾರರಾಗಿ ಮನೋಜ್ ಕುಮಾರ್ ಅವರು ಬಂದಿದ್ದಾರೆ ಎಂದು ತಿಳಿಸಲಾಗಿದೆ. RCB ಕ್ಯಾಂಪ್ಗೆ ಇವರನ್ನು ಆಯ್ಕೆ ಮಾಡುತ್ತಾರೆ ಎಂದು ತಿಳಿಸಲಾಗಿದೆ. ಇವರು ಆಲ್ರೌಂಡರ್ ಆಗಿದ್ದಾರೆ. ಹೊಸ ನ್ಯೂಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ.